ತಮಿಳುನಾಡಿಗೆ ನೀರು ಹರಿಸುವ ಆದೇಶವನ್ನ ವಿರೋಧಿಸಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕನ್ನಡ ಪರ ಸಂಘಟನೆಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಕುವೆಂಪು ಸರ್ಕಲ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬಾರದು ಅಂತ ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕದ ಅಭಿವೃದ್ಧಿಯ ವಿಷಯ. ಕರ್ನಾಟಕದ ರೈತರ ಮೇಲೆ ಮರಣ ಶಾಸನವನ್ನು ಕೊಡುವಂತ ತೀರ್ಪು ಕೊಟ್ಟಿದ್ದಾರೆ. ಇದು ಯಾವಾಗಲೂ ಆಗುತ್ತೆ. ರಾಜ್ಯ ಸರ್ಕಾರ ಸಮಗ್ರವಾಗಿ ವಾದ ಮಾಡಬೇಕು, ಸರಿಯಾದ ನ್ಯಾಯಾಧೀಶ ನೀಡಬೇಕು ಮತ್ತು ಈಗಾಗಿನ ಅನ್ಯಾಯಗಳನ್ನು ಸರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ನಾಡಿನ ರೈತರ ಸಂಪೂರ್ಣ ಬೆಂಬಲವನ್ನು ಕಾವೇರಿ ಮಂಡಳಿಯ ಏನು ತೀರ್ಪು ಕೊಟ್ಟಿದ್ದಾರೋ ಅದು ಅವೈಜ್ಞಾನಿಕ ತೀರ್ಪು. 2 ತಿಂಗಳಾಗಿದೆ ಮುಂಗಾರು ಮಳೆ ಪ್ರಾರಂಭ ಆಗಿ. ಒಂದು ಹನಿ ನೀರು ಯಾವುದೇ ಡ್ಯಾಮ್ನಲ್ಲೇ ಭರ್ತಿ ಆಗಿಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ ಹೊಡಿಬಾರದು. 1993ರಲ್ಲಿ ಈ ರೀತಿ ಹೋರಾಟ ಮುಖ್ಯಮಂತ್ರಿಗಳು ಗಟ್ಟಿಯಾದಂತಹ ನಿರ್ಣಯ ಅವ್ರು ತಗೋಬೇಕು. ನಮ್ಮ ಹೋರಾಟ ರೈತರ ಪರವಾಗಿ. ಸಿಡಬ್ಲ್ಯೂಆರ್ಸಿ ಶಿಫಾರಸ್ಸಿನ ವಿರುದ್ಧವಾಗಿ ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನ ಮಲ್ಲೇಶ್ವರಂನ ಕುವೆಂಪು ಸರ್ಕಲ್ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸಲೇಬಾರದು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಎದುರು ಕರ್ನಾಟಕ ಸರ್ಕಾರ ಸಮರ್ಪಕವಾದ ಸರಿಯಾದ ರೀತಿಯಲ್ಲಿ ವಾದವನ್ನ ಮಂಡಿಸಿಲ್ಲ ಅಂತ ಕನ್ನಡ ಪರ ಸಂಘಟನೆಗಳು. ನಮಗೆ ನೀರಿಲ್ಲ, ಇನ್ನು ಬೇರೆ ಕೊಡ್ತಾರವರು ಯಾಕೆ ಕೊಡಬೇಕು? ಈ ಸರ್ಕಾರ ಏನಂದ್ರೆ ಅವರ ಒಂದು ಹಿತಾಸಕ್ತಿ ಕಾಪಾಡ್ಕೋತಾ ಅಷ್ಟೇ, ಜನರ ಹಿತಾಸಕ್ತಿ ಕಾಪಾಡ್ತಾ ಇಲ್ಲ. ಅದು ಅಷ್ಟೇ ಸರ್. ನಮ್ಗೆ ನೀರಿಲ್ಲ, ಅವರು ಕೇಳ್ತಾರೆ, ಅವ್ರು ಕುಡಿಯಕ್ಕಲ್ಲ, ಬೆಳೆ ಬೆಳೆಯಕ್ಕೆ ನೀರು ಕೇಳ್ತಾರೆ. 3ನೇ ಬೆಳೆಗೆ ನಮ್ಗೆ 1 ಬೆಳೆಗೆ ನೀರಿಲ್ಲ. ಬನ್ನಿ ಬ್ರೋ. ಕಾವೇರಿ ಕಿಚ್ಚು ರಾಜ್ಯದಲ್ಲಿ ಜೋರಾಗ್ತಾ ಇದೆ. ಮೈಸೂರು ಮತ್ತೆ ಮಂಡ್ಯ ಭಾಗದಲ್ಲಿ ಮಾತ್ರವಲ್ಲ, ಬೆಂಗಳೂರಿನಲ್ಲೂ ಕೂಡ ಕಾವೇರಿ ಕಿಚ್ಚಿನ ಜ್ವಾಲೆ ಜೋರಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು
CWRC ಶಿಫಾರಸನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನ ಹರಿಸಬಾರದು. ನಮಗೆ ರಾಜ್ಯದಲ್ಲಿ ಕುಡಿಯೋದಿಕ್ಕೆ ನೀರು ಸಿಗ್ತಾ ಇಲ್ಲ, ನಮ್ಮ ರೈತರಿಗೆ ನೀರು ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. CWRC ಈಗಾಗಲೇ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಹರಿಸಬೇಕು ಅಂತೇಳಿ ಶಿಫಾರಸನ್ನ ಕೊಟ್ಟಿದೆ. ಆದರೆ ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಮಂಡ್ಯ, ಮೈಸೂರು ಭಾಗದ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಕಾವೇರಿ ಕಿಚ್ಚು ಜೋರಾಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರಂನ ಕುವೆಂಪು ಸರ್ಕಲ್ ಬಳಿ ಕನ್ನಡ ಪರ ಸಂಘಟನೆಗಳು, ಶಿವರಾಮೇಗೌಡ, ಸಾರಾ ಗೋವಿಂದ ಸಾರಥ್ಯದಲ್ಲಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು, ನಮ್ಮ ರೈತರಿಗೆ, ನಮ್ಮ ರಾಜ್ಯದ ಜನರಿಗೆ ನೀರು ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು CWRC ಎದುರುಗಡೆ ಕರ್ನಾಟಕ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ವಾದವನ್ನ ಮಾಡಿಲ್ಲ ಅಂತ ಕೂಡ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.